ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ನಾನು ಇರೋದು ಕೋಲ್ಕತ್ತಾದಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಅಂದರೆ ನನ್ನ ಕಸಿನ್ ಸಿಸ್ಟರ್ ಏನಿದ್ದಾಳೆ ಅವಳ ಬೇಬಿ ನೇಮಿಂಗ್ ಸೆರೆಮನಿ. ಸೊ ಇದು ಅವರ ಮನೆ, ಇದೆಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಒಂದು ಸ್ಮಾಲ್ ಅಂದರೆ ಗೆಟ್ ಟುಗೆದರ್ ಈವ್ನಿಂಗನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಂದರೆ ಈವ್ನಿಂಗ್ಸ್ ಗೆಟ್ ಟುಗೆದರ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವಳಿಗೆ ಅಂದರೆ ಅವಳು ಮದುವೆ ಆಗಿದ್ದು ಮಾರ್ವಾಡಿ ಫ್ಯಾಮ್ಲಿಯಲ್ಲಿ. ಸೊ ಹಾಗಾಗಿ ಅಲ್ಲಿಯ ಕಲ್ಚರ್ ರೀತಿಯ ಪ್ರಕಾರ ಅದು ಅವರ ದುಪ್ಪಟ್ಟ ಅಥವಾ ಚುನ್ರಿ ಏನಂತೀವಿ ಅದನ್ನು ಓಡ್ನಿ ಅಂತ ಅಂದರೆ ಓಡ್ನಾ ಅಂತ ಹೇಳ್ತಾರೆ. ಅಂದರೆ ಅವಳಿಗೆ ಒಂದು ದುಪ್ಪಟ್ಟ ಅಥವಾ ಚುನ್ರಿ ಹಾಕಿ ಅವಳಿಗೆ ಕುಂಕುಮ ಎಲ್ಲ ಹಚ್ಚಿ ಒಂದು ರಿಚುವಲ್ ಅವ್ರದ್ದು. ಸೊ ಅದನ್ನು ಮಾಡ್ತಾಯಿದ್ದಾರೆ. ಸೊ ನಾನು ಸ್ವಲ್ಪ ಶಾರ್ಟಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅಷ್ಟು ಡೀಟೇಲಾಗಿ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬಾ ಅಂದರೆ ಹಡ್ಬಡಿಯಲ್ಲಿ ಆಯಿತು ಎಲ್ಲನೂ. ಅಂದರೆ ನನಗೆ ಅಮ್ಮೇನ ಹ್ಯಾಂಡಲ್ ಮಾಡೋದು, ಓಕೆ, ನಾನು ಅಮ್ಮ ಮತ್ತು ಅಮ್ಮೆ ಜಸ್ಟ್ 3 ದಿನ ಬಂದಿದ್ದು ಕೋಲ್ಕತ್ತಾಗೆ. ಸೊ ಹಾಗಾಗಿ ನಾನು ಅಮ್ಮೇನ ನೋಡ್ಕೊಳ್ತಾ ಇದ್ದೆ. ಸೊ ಅದ್ರ ಮಧ್ಯೆ ನನಗೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ. ಸೊ ನಾವು ಕೋಲ್ಕತ್ತಾ, ಭುವನೇಶ್ವರ್, ಒಡಿಸ್ಸಾ, ಸೊ ಇಲ್ಲೆಲ್ಲ ನಾವು ಸುತ್ತಾಡಿದ್ದೀವಿ. ಇದು ಫಂಕ್ಷನ್ ಆದಮೇಲೆ ನಾವು ನೆಕ್ಸ್ಟ್ ಡೇ ಭುವನೇಶ್ವರ್ ಹೋದ್ವಿ. ಅಂದರೆ ಇಲ್ಲಿ ತನಕ ಬಂದಿದ್ದೀವಿ. ಸೊ ಹಾಗಾಗಿ ವೆಸ್ಟ್ ಬೆಂಗಾಲ್ ಅಲ್ವಾ ಕೋಲ್ಕತ್ತಾ. ಸೊ ಹಾಗಾಗಿ ಇಲ್ಲಿಯ ಪ್ಲೇಸಸ್ ನೋಡೋಣ ಅಂತ ನಾವು ಡಿಸೈಡ್ ಮಾಡಿ ಇದೊಂದು ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಏನೆಲ್ಲ ಟ್ರಾವೆಲ್ ಮಾಡಿದ್ವಿ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ವಿಡಿಯೋನ ತಪ್ಪದೆ ಒಂದು ಲೈಕ್ ಕೊಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಈ ವಿಡಿಯೋ ಎಂಜಾಯ್ ಮಾಡಿ. ಈಗ ನೇಮಿಂಗ್ ಸೆರೆಮನಿ ಅವಳಿಗೆ ಆಗಿದ್ದು ಬೇಬಿ ಗರ್ಲ್. ಸೊ ನೇಮಿಂಗ್ ಸೆರೆಮನಿ ಅಂದರೆ ಈವ್ನಿಂಗ್ ಡಿನ್ನರ್ ನೈಟ್ ಪಾರ್ಟಿ ಇತ್ತು. ಸೊ ಅದಾದಮೇಲೆ ನೋಡಿ, ನಾನು ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ವೆರಿ ಫಸ್ಟ್ ಟೈಮ್. ಸೊ ನಾವು ಈಗ ಇಲ್ಲಿಂದ ಭುವನೇಶ್ವರ್ಗೆ ಹೋದ್ವಿ. ಸೊ ಭುವನೇಶ್ವರಲ್ಲಿ ನಾವು ಕೆಲವೊಂದು ಪ್ಲೇಸಸನ್ನು ವಿಸಿಟ್ ಮಾಡಿದ್ದೀವಿ. ಸೊ ಯಾವುದೆಲ್ಲ ಅಂತ ನೀವು ನನ್ನ ಈ ಬ್ಲಾಗಲ್ಲಿ ನೋಡಿ. ನಾವು ಭುವನೇಶ್ವರ್ ನೆನ್ನೆನೇ ರೀಚ್ ಆದ್ವಿ. ಸೊ ಇದು ನೆಕ್ಸ್ಟ್ ಡೇ ನಾವು ಅಲ್ಲಿಂದ ನಾನು ಮತ್ತು ಇವರು ನಮ್ಮ ಮಾಮ ಮತ್ತು ಮಾಮಿ ಮತ್ತು ಅವ್ರ ಮಗ ಮತ್ತು ಅಮ್ಮ ಮತ್ತು ಅಮ್ಮ ಇಷ್ಟು ಜನ ನಾವು ಬಂದಿದ್ದೀವಿ ಇಲ್ಲಿಯ ಪ್ಲೇಸಸನ್ನು ವಿಸಿಟ್ ಮಾಡೋದಕ್ಕೆ. ಭುವನೇಶ್ವರಲ್ಲಿ ಕೆಲವೊಂದು ಪ್ಲೇಸಸನ್ನು ವಿಸಿಟ್ ಮಾಡಿದ್ದೀನಿ. ಕೆಲವೊಂದು ಕಡೆ ನನಗೆ ರಿಸ್ಟ್ರಿಕ್ಷನ್ಸ್ ಇತ್ತು ವೀಡಿಯೋಸ್ ತೊಗೊಳೋದಕ್ಕೆ, ಹಾಗಾಗಿ ತೊಗೊಳ್ತಾ ಇಲ್ಲ. ಮತ್ತು ಎಷ್ಟಾಗುತ್ತೋ ನಾನು ಅಷ್ಟು ವೀಡಿಯೋಸನ್ನು ಅಂದರೆ ವೀಡಿಯೋನ ಮಾಡಿದ್ದೀನಿ. ಸೊ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರೋದು ಚಿಲಿಕಾ ಲೇಕ್ ಅಂತ. ಇದೊಂದು ಫೇಮಸ್ ಲೇಕ್, ಅಂದರೆ ಬ್ರ್ಯಾಕ್ರಿಶ್ ವಾಟರ್, ಏಷ್ಯಾಸ್ ಲಾರ್ಜೆಸ್ಟ್ ಬ್ರ್ಯಾಕ್ರಿಶ್ ವಾಟರ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ನೀವು ನೋಡಿದ್ರೆ ಲೇಕ್ ಅನಿಸೋದಿಲ್ಲ, ಒಂದು ದೊಡ್ಡ ಸಮುದ್ರನೇ ಅನಿಸುತ್ತೆ. ಆದರೆ ಅದು ಸಮುದ್ರಕ್ಕೆ ರೀಚ್ ಆಗುತ್ತೆ ಆ ವಾಟರ್. ಸೊ ದೊಡ್ಡ ಲೇಕ್, ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಮಧ್ಯೆ ಒಂದು ಐಲ್ಯಾಂಡ್ ಇದೆ, ಅಲ್ಲಿ ಕೆಲವೊಂದು ಪ್ಲೇಸಸ್ ಇದೆ, ಅದನ್ನು ನೋಡೋದಕ್ಕೆ ಅಂತ ನಾವು ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಮತ್ತು ನಾವು ಇಲ್ಲಿ ನಮ್ಮ ಪ್ರೈವೇಟ್ ಅಂದರೆ ಇದು ಕಾರನ್ನು ನಾವು ಬುಕ್ ಮಾಡಿದ್ವಿ. ಸೊ ಈಗ ನಾವು ಎಲ್ಲೇ ಹೋದ್ರೂ ಕಾರಲ್ಲೇ ಓಡಾಡಿಕೊಂಡು ಎಲ್ಲ ಪ್ಲೇಸಸನ್ನು ನೋಡ್ತೀವಿ. ಸೊ ನಾವು ಇಲ್ಲಿಂದ ಈಗ ಅಂದರೆ ಇದೊಂದು ಪ್ಲೇಸ್ ಈ ದಿನ ಆಗುತ್ತೆ. ಸೊ ನೆಕ್ಸ್ಟ್ ಡೇ ನಾವು ಕೋನಾರ್ಕ್ ಹೋಗ್ತಾ ಇದ್ದೀವಿ, ಸನ್ ಟೆಂಪಲ್, ಮತ್ತು ಅಲ್ಲಿಂದ ಜಗನ್ನಾಥ ಪುರಿ. ಆ್ಯಕ್ಚುಲಿ ನನಗೆ ಜಗನ್ನಾಥ ಪುರಿ ನೋಡಬೇಕಂತ ತುಂಬಾ ಆಸೆ ಇತ್ತು. ತುಂಬ ಅಂದರೆ ಮುಂಚೆಯಿಂದನೂ ನಾನು ಒಂದು ಬಕೆಟ್ ಲಿಸ್ಟಲ್ಲೇ ಇಟ್ಟಿದ್ದೆ, ಜಗನ್ನಾಥ ಪುರಿ ನೋಡಬೇಕು, ದರ್ಶನ ಮಾಡಬೇಕು ಅಂತ ತುಂಬ ಕೇಳಿದ್ದೀನಿ ಆ ಟೆಂಪಲ್ ಬಗ್ಗೆ, ಮತ್ತು ಆ ಇಂಪಾರ್ಟೆನ್ಸ್ ಮಹತ್ವ ಬಗ್ಗೆ ತುಂಬಾ ಕೇಳಿದ್ದೀನಿ ನಾನು. ಸೊ ನನಗೊಂದು ಬಕೆಟ್ ಲಿಸ್ಟಲ್ಲಿ ಇತ್ತು ಆ ಟೆಂಪಲ್ ನೋಡಬೇಕು ಅಂತ. ಸೊ ಹಾಗಾಗಿ ನಾನು ಆ ಟೆಂಪಲ್ ನೋಡೋದಕ್ಕೆ ಅಂತ ನಾಳೆ ನಾವು ನಾಡ್ದು ಅಲ್ಲಿ ವಿಸಿಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇದು ಒಂದು ಪ್ಲೇಸ್, ದೊಡ್ಡ ಐಲ್ಯಾಂಡ್ ಇದು. ಸೊ ಇಲ್ಲಿ ಮಧ್ಯ ಇದು ಪ್ಲೇಸ್ ಇದೆ. ಇಲ್ಲಿ ಒಂದು ಟೆಂಪಲ್ ಇದೆ, ಒಂದು ಸಣ್ಣ ಟೆಂಪಲ್, ಪಾರ್ವತಿ. ಇಲ್ಲಿಯ ಟೆಂಪಲ್, ಆ್ಯಕ್ಚುಲಿ ಇಲ್ಲಿಯ ಟೆಂಪಲ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ ದೇವರೆಲ್ಲ, ಯಾಕಂದರೆ ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಇಲ್ಲಿ ವಿಸಿಟ್ ಅಂದರೆ ಇಲ್ಲಿ ಬಂದು ನೋಡಿ, ಈ ಥರ
ಏನಿದೆ ಬೋಟಲ್ಲಿ ನಾವು ಬುಕ್ ಮಾಡಿಬಿಟ್ಟು ಬೋಟ್ ತೊಗೊಂಡ್ಬಿಟ್ಟು ಪ್ರೈವೇಟಾಗಿ ಇಲ್ಲಿಂದ ನಾವು ಟ್ರಾವೆಲ್ ಮಾಡಬೇಕು. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಐಲ್ಯಾಂಡಲ್ಲಿ ಒಂದೊಂದು ಟೆಂಪಲ್ಸ್ ಇದೆ. ಸೊ ಅದನ್ನು ಒಂದೊಂದಾಗಿ ನೋಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ನಾವು ಇಲ್ಲಿ ಅಷ್ಟು ದೂರ ಒಂದು 2 hours ಟ್ರಾವೆಲ್ ಮಾಡಿ ಈಗ ಇಲ್ಲಿ ಬಂದು ತಲುಪಿದ್ದೀವಿ. ಇದೊಂದು ಟೆಂಪಲ್, ಆ್ಯಕ್ಚುಲಿ ಇದು ದೇವಿಯ ಟೆಂಪಲ್. ಇಲ್ಲಿ ಜನ ಈ ದೇವಿಯನ್ನು ತುಂಬ ಬಿಲೀವ್ ಮಾಡ್ತಾರೆ, ತುಂಬ ಆರಾಧಿಸ್ತಾರೆ. ಸೊ ಇಲ್ಲಿ ಟೆಂಪಲ್ ನೋಡೋದಕ್ಕೆ ಒಂದು ಚೆಂದ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಕಲರ್ಫುಲ್ಲಾಗಿ ಮಾಡಿರ್ತಾರೆ ಟೆಂಪಲ್ಸ್ ಎಲ್ಲ. ಕಲರ್ಫುಲ್ಲಾಗಿ ಪೇಂಟ್ ಮಾಡಿರ್ತಾರೆ ಟೆಂಪಲ್ಸ್. ನೋಡಿ ಸುತ್ತಲೆಲ್ಲ ನೀರು, ಮಧ್ಯ ಇದು ಟೆಂಪಲ್ ಮತ್ತು ಐಲ್ಯಾಂಡ್ ಥರ ಇದೆ. ಸೊ ಒಂಥರ ಚೆನ್ನಾಗಿತ್ತು, ವೆದರ್ ಕೂಡ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಏನು ನಾವು ಟ್ರಾವೆಲ್ ಮಾಡ್ತೀವಿ ಒಂದು 2 hours ಬರೋದಕ್ಕೆ ಮತ್ತು 2 hours ಹೋಗೋದಕ್ಕೆ ನೀರಲ್ಲಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ನಾವು ಕೋನಾರ್ಕ್ ಟೆಂಪಲಿಗೆ ಬಂದಿದ್ದೀವಿ. ಇದು ನೆಕ್ಸ್ಟ್ ಡೇ. ಕೋನಾರ್ಕ್ ಟೆಂಪಲಲ್ಲಿನೂ ನನಗೆ ವೀಡಿಯೋಸ್ ಪೂರ್ತಿಯಾಗಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಅಮ್ಮೇನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಹಾಗಾಗಿ ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋದು, ಮತ್ತು ಬಿಸಿಲು ಕೂಡ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹಾಗಾಗಿ ಫೋಟೋಸನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಯೂ ಕೂಡ ತುಂಬ ಚೆನ್ನಾಗಿತ್ತು. ಇದೊಂದು ಪ್ಲೇಸ್ ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಈ ಪ್ಲೇಸ್ ಕೂಡ ನೋಡಿ ಆಯಿತು, ತುಂಬ ಚೆನ್ನಾಗಿದೆ. ನೀವು ಬನ್ನಿ, ವಿಸಿಟ್ ಮಾಡಿ. ಕೋನಾರ್ಕ್ ಟೆಂಪಲ್ ಸನ್ ಟೆಂಪಲ್ ಅಂತ ಏನು ಹೇಳ್ತೀವಿ, ಈಗ ಇದು ಹೆರಿಟೇಜ್ ಆಗಿದೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ಲಿಂಗ ಎಲ್ಲ ಇತ್ತು, ಪೂಜೆ ಮಾಡ್ತಾಯಿದ್ರು ಮುಂಚೆ, ಈಗೇನು ಪೂಜೆ ಮಾಡ್ತಾಯಿಲ್ಲ ಅಂತೆ. ಸೊ ಹಾಗಾಗಿ ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ಏನು 10 rupees ಏನು ನೋಟಲ್ಲಿ ಏನದು ವೀಲ್ ಇದೆ, ಸೊ ಅದು ಇಲ್ಲಿದೆ. ಸೊ ಅದೇ ದಿನ ಮತ್ತೊಂದು ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಡೈಲಿ ಒಂದು 2-3 ಪ್ಲೇಸಸನ್ನು ನೋಡ್ತಾ ಇದ್ವಿ. ಸೊ ಅದಾದಮೇಲೆ ಇಲ್ಲೊಂದು ಬೀಚ್ ಇದೆ. ಸೊ ಚೆನ್ನಾಗಿದೆ ಬೀಚ್ ಅಂತ ಹೇಳಿದ್ರು. ಇಲ್ಲಿಯೂ ಒಂದು ಸಲ ನಾವು ವಿಸಿಟ್ ಮಾಡಿದ್ವಿ, ಚೆನ್ನಾಗಿದೆ. ಈಗ ನಾವು ಬಂದಿದ್ದು ಜಗನ್ನಾಥ್ಪುರಿಯಲ್ಲಂತೂ ಸ್ವಲ್ಪನೂ ನನಗೆ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಮಾಡೋಕ್ಕೆ ಅಲ್ಲವೇ ಇರಲಿಲ್ಲ. ತುಂಬ ಸ್ಟ್ರಿಕ್ಟ್ಲಿ ಇದು ಮಾಡಿದರು. ಸೊ ಹಾಗಾಗಿ ಹೊರಗಡೆ ಬಂದ ತಕ್ಷಣ ಕೆಲವೊಂದು ಫೋಟೋಸನ್ನು ಆ್ಯಡ್ ಮಾಡಿದ್ದೀನಿ. ವೀಡಿಯೋಸ್ ಕೂಡ ನಾನು ಫೋನ್ ತೊಗೊಂಡೇ ಹೋಗಿರಲಿಲ್ಲ. ಆ್ಯಕ್ಚುಲಿ ಇದು ನಮಗೆ ಯಾರು ಗೈಡ್ ಮಾಡಿದ್ರು ಅವರು ತಕ್ಕೊಟ್ಟಂಥ ಫೋಟೋಸು. ಸೊ ಇದಾಗಿತ್ತು ನಮ್ಮ ಸ್ಮಾಲ್ ಟ್ರಿಪ್. ಐ ಹೋಪ್ ನಿಮಗೆ ಇಷ್ಟ ಆಗೋದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.